ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು CST ಚಾನಲ್. ಇವತ್ತು ಇದೊಂದು ಮೆಂತ್ಯ ಸೊಪ್ಪಿದ್ರೆ ಬೆಳಗಿನ ತಿಂಡಿ ರೆಡಿ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಮೊದಲು ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು. ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಂಬಾರು ಪೌಡರು, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ. ಇದು ರುಬ್ಕೊಳ್ಳೋದಕ್ಕೆ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಾಯಿ ಇಷ್ಟನ್ನು ಹಾಕಿ ನಾವು ಇದನ್ನು ಮಸಾಲೆ ರುಬ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಪಾವು ಅಕ್ಕಿನ ನಾನು ನೆನೆಸಿಟ್ಟಿದ್ದೀನಿ ಒಂದು 10 ನಿಮಿಷ. ಮತ್ತು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಪದಾರ್ಥ ಬೇಕು ಇದನ್ನು ಮಾಡೋದಕ್ಕೆ. ಮೊದಲು ನಾವು ಮಸಾಲೆ ರುಬ್ಕೋಬೇಕು. ಈ ಎಲ್ಲ ಮಸಾಲೆನ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ತುಂಬ ನುಣ್ಣಗೆ ಬೇಡ, ತರ್ತರಿಯಾಗಿದ್ದರೆ ಸಾಕು. ಆ ರೀತಿಯಾಗಿ ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ರುಬ್ಕೊಂಡಾಗಿದೆ. ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ನಂತರ ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಹುರ್ಕೊಂಡ ನಂತರ ಟೊಮೊಟೊನೂ ಹಾಕಿ ಟೊಮೊಟೊ ಮೆದ್ದೆ ಆಗೋವರೆಗೂ ಹುರ್ಕೋಬೇಕು. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಒಂದು 2 ಕಟ್ ತೊಗೊಂಡಿದ್ದೆ, ಅದನ್ನು ಸಹ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಮೆಂತ್ಯ ಸೊಪ್ಪು ಹುರಿದಾದ್ಮೇಲೆ ಅದಕ್ಕೆ ಒಂದು ಲೋಟಕ್ಕೆ 3 ಲೋಟದಷ್ಟು ನೀರು ಹಾಕಿ ತೊಳೆದಿರೋಂಥ ಅಕ್ಕಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇಲ್ಲಿ ನಾನು ಅರ್ಧ ಸ್ಪೂನ್ ಸಾಂಬಾರು ಪೌಡರು ಮತ್ತು ಅರ್ಧ ಸ್ಪೂನ್ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಾನಿಲ್ಲಿ ಮೆಣಸಿಕಾಯಿ ಯೂಸ್ ಮಾಡಿಲ್ಲ, ಇವತ್ತು ಖಾರದ ಪುಡಿನ ಯೂಸ್ ಮಾಡಿರೋದು. ಚಿಲ್ಲಿ ಪೌಡರ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದು ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದಿ ಬಂದ ನಂತರನೇ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಲ್ ಹಾಕಿಸ್ಕೋಬೇಕಾಗುತ್ತೆ. ಈಗ ಕುದಿ ಬಂದಿದೆ, ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಬಾತು ರೆಡಿಯಾಗುತ್ತೆ. ಪಲಾವ್ ಅನ್ನೋಕ್ಕಾಗಲ್ಲ, ಯಾಕೆಂದರೆ ಇದಕ್ಕೆ ಜಾಸ್ತಿ ಸ್ಪೈಸಸ್ ಯೂಸ್ ಮಾಡಲ್ಲ ನಾವು ಬಾತಿಗೆ. ಇಷ್ಟು ಸಾಂಬಾರು ಪೌಡರು ಮತ್ತು ಖಾರದ ಪುಡಿ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಬೆಳಗ್ಗೆ ಚಳಿಗೆ ತಿಂತಿದ್ರೆ ಆ ರುಚಿನೇ ಬೇರೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಮೊಸರು ಬಜ್ಜಿ ಜೊತೆನೂ ತಿನ್ಬೋದು. ಬೆಳಗ್ಗೆ ಈ ರೀತಿಯಾಗಿ ಮಾಡ್ಕೊಂಡು ತಿಂತಿದ್ರೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾದ ಮೆಂತ್ಯ ಸೊಪ್ಪಿನ ಬಾತು ರೆಡಿಯಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.